ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದ ಹಾಗೆ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು 2026 ಮುಂಬಡ್ತಿಗಾಗಿ ತರಬೇತಿ ಕಡ್ಡಾಯ ಇದು ಈಗಾಗಲೇ ಜಾರಿಗೆ ಬಂದಿದೆ. ನಮ್ಮ ಕೃಷಿ ಇಲಾಖೆ ಯಾವತ್ತಿದ್ರೂ ಎಲ್ಲ ರೀತಿಯ ತರಬೇತಿಗಳಲ್ಲಿ ಎಲ್ಲ ಇಲಾಖೆಗೆ ಹೋಲಿಸಿದಾಗ ಮುಂಚೂಣಿಯಲ್ಲಿರುತ್ತೆ. ಅದು ರೈತರಿಗೆ ಕೊಡುವಂಥ ತರಬೇತಿಗಳಿರ್ಬೋದು ಅಥವಾ ಅಧಿಕಾರಿಗಳಿಗೆ ಕೊಡುವಂಥ ತರಬೇತಿಗಳಿರ್ಬೋದು. ಈ ಒಂದು ನಿಯಮಗಳು ಎಲ್ಲ ನಮ್ಮ ಗ್ರೂಪ್ ಎ ಇರ್ಬೋದು, ಬಿ ಇರ್ಬೋದು ಹಾಗೂ ಸಿ ಗ್ರೂಪ್ ಎಕ್ಸೆಪ್ಟ್ ನಮ್ಮ ವಾಹನ ಚಾಲಕರಿಗೆ ಹೊರತುಪಡಿಸಿ ಎಲ್ಲರೂ ಈ ತರಬೇತಿಯನ್ನು ಕಡ್ಡಾಯವಾಗಿ ಪಡಿಬೇಕಾಗಿರುತ್ತದೆ. ಸೊ ನೀವೆಲ್ಲ ಈ ಒಂದು ಸಪ್ತಾಹದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇರುವಂಥ ಎಲ್ಲ ಇಲಾಖೆಗಳಲ್ಲಿ ಮುಂಚೂಣಿಯಲ್ಲಿ ಈ ಇಲಾಖೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಒಂದು ಪದೋನ್ನತಿಗಾಗಿ ತರಬೇತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಇತ್ತೀಚೆಗೆ ನಿಯಮಾವಳಿಯನ್ನು ರೂಪಿಸಿದೆ. ಪ್ರತಿ ವರ್ಷ ನಿಗದಿಪಡಿಸಿದ ಅವಧಿಯಲ್ಲಿ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ತರಬೇತಿಯನ್ನು ಪಡೆಯುವುದು ಕಡ್ಡಾಯ ಆಗಿರ್ತದೆ. ನಿವೃತ್ತಿ ಅಂಚಿನಲ್ಲಿ ಇರ್ತಕ್ಕಂಥವ್ರು ಅಂದರೆ ಇನ್ನು 2 ವರ್ಷದಲ್ಲಿ ರಿಟೈರ್ಡ್ ಆಗುವಂಥವ್ರು ಕೂಡ ಈ ವಿನಾಯಿತಿ ಇದೆ. ಸೊ ಹಾಗಾಗಿ ಇದಕ್ಕೆ ಪೂರಕವಾದಂತೆ ಏನು ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್, ಒಂದು ಆನ್ಲೈನ್ ಡಿಜಿಟಲ್ ಟ್ರೈನಿಂಗ್ ಪ್ಲಾಟ್ಫಾರ್ಮ್ ಏನು ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಡಿಜಿಟಲ್ ಇನಿಷಿಯೇಟಿವ್ ಮೂಲಕ ಒಂದು ಪ್ರಚಲಿತಪಡಿಸಿದೆ. ಇದ್ರ ಮೂಲಕ ಕೂಡ ಎಲ್ಲ ಸರ್ಕಾರಿ ನೌಕರರು ಕೂಡ ಆನ್ಲೈನ್ ಮೂಲಕ ತರಬೇತಿಯನ್ನು ಪಡೆಯುವ ಅವಕಾಶ ಲಭ್ಯವಿದೆ. ಸೊ ಇದರ ಭಾಗವಾಗಿ ಈಗ ಸಾಧನಾ ಸಪ್ತಾಹ ಅಂತೇಳಿ ಏಪ್ರಿಲ್ 2ರಿಂದ ಏಪ್ರಿಲ್ 8ರವರೆಗೆ ಈ ಒಂದು ಅವಧಿಯಲ್ಲಿ ಕನಿಷ್ಠ 4 ಗಂಟೆಗಳ ಅಂದರೆ ಆನ್ಲೈನ್ ಲಭ್ಯವಿರೋ ವಿಡಿಯೋಗಳನ್ನು 4 ಗಂಟೆಯ ಅವಧಿ ಎಲ್ಲರೂ ವೀಕ್ಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಿ ಅಧಿಕಾರಿ ನೌಕರರಿಗೆ ಸೂಚನೆಯನ್ನು ನೀಡಿದೆ. ಕೃಷಿ ಇಲಾಖೆ ವತಿಯಿಂದ ಐಗಾಟ್ ಕರ್ಮಯೋಗಿ ನಲ್ಲಿ ಹೇಗೆ ಆನ್ಲೈನ್ ತರಬೇತಿಗಳನ್ನು ನಾವು ಅಧಿಕಾರಿಗಳಾಗಿ ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಏನು HRMSನಲ್ಲಿ ನಮ್ಮದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ, ಅದೇ ನಂಬರ್ನ ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ಐಗಾಟ್ ಕರ್ಮಯೋಗಿ ವೆಬ್ಸೈಟ್ನಲ್ಲಿ ತಮ್ಮನ್ನೆಲ್ಲರನ್ನು ಸಹಿತ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಗೂಗಲ್ಗೆ ಹೋಗಿಬಿಟ್ಟು ಐಗಾಟ್ ಕರ್ಮಯೋಗಿ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಗೆ ಏನಾಗ್ತದೆ ಅದು ವೆಬ್ಸೈಟ್ ಓಪನ್ ಆಗ್ತದೆ. ಲಾಗಿನ್ ವಿತ್ OTP ಅಂತ ಬರ್ತದೆ ರೈಟ್ ಸೈಡ್ನಲ್ಲಿ. ನೀವು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ HRMSನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ನ ಹಾಕಿದಾಗ ನಿಮಗೆ ಒಂದು OTP ಬರ್ತದೆ. ಆ OTPಯನ್ನು ನೀವು ಬಳಕೆ ಮಾಡಿಕೊಂಡು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮ್ಮ ಪ್ರೊಫೈಲ್ ಅಪ್ಡೇಷನನ್ನು ಕೇಳ್ತದೆ. ಆ ಪ್ರೊಫೈಲ್ ಅಪ್ಡೇಷನ್ನಲ್ಲಿ ನಿಮಗೆ ಒಂದೊಂದು ಸರಿ ಏನು ಬರ್ತದೆ ಅಂತಂತಾರೆ, ನಿಮ್ಮದು ಡೆಸಿಗ್ನೇಷನ್ನು ಕೆಲವೊಂದು ಸಲ ರಾಂಗ್ ಇರ್ತದೆ. ಈ ಹಂತದಲ್ಲಿ ನಾವು ನೋಡಲ್ ಆಫೀಸರ್ನ ನೇಮಕ ಮಾಡ್ತಾರೆ ಕೃಷಿ ಇಲಾಖೆಗೆ. ಆ ನೋಡಲ್ ಆಫೀಸರ್ ನೇಮಕ ಮಾಡಿದಾಗ ಆ ನೋಡಲ್ ಆಫೀಸರು ನಿಮ್ಮ ಡೆಸಿಗ್ನೇಷನನ್ನು ಸರಿ ಮಾಡ್ತಾರೆ. ಮತ್ತು ಇಮೇಲ್ ID ಕೇಳ್ತದೆ, ಅಲ್ಲಿ ಇಮೇಲ್ IDನ ಅಪ್ಡೇಟ್ ಮಾಡಿ ಅಂತಂದು. ಇಮೇಲ್ ID ನಿಮ್ದು ಏನಾಗಿರ್ತದೆ ಅಂದರೆ ಗೌರ್ಮೆಂಟ್ ಇಮೇಲ್ IDನೇ ಮಾತ್ರ ಅಪ್ಡೇಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಹಿತ Gmail IDಯನ್ನು ಅಲ್ಲಿ ತೆಗೆದುಕೊಳ್ಳೋದಿಲ್ಲ. ನೀವು ಪ್ರೊಫೈಲ್ ಅಪ್ಡೇಷನ್ ಆದ ನಂತರ ಯು ಕ್ಯಾನ್ ಡೌನ್ಲೋಡ್ ಐಗಾಟ್ ಆ್ಯಪ್. ನಾವು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಾವುಗಳು ಏನು ಮಾಡಬೇಕು ಅಂತಂತಂದರೆ ಆ ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ನಮಗೆ ಯಾವುದು ಇಷ್ಟ ವಿಡಿಯೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ನೋಡಬೇಕಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೈಪ್ ಮಾಡಿದರೆ ಹಲವಾರು ವಿಡಿಯೋಗಳು ಬರ್ತವೆ. ಆ ವಿಡಿಯೋಗಳಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದ ವಿಡಿಯೋವನ್ನು ಕಡ್ಡಾಯವಾಗಿ ನೋಡಬೇಕಾಗಿದೆ. ನಂತರ ಇನ್ನುಳಿದಂತಹ ಸೇವಾ ನಿಯಮಗಳು ಕರ್ನಾಟಕ ಅಂತ ಟೈಪ್ ಮಾಡಿದರೆ ಕನ್ನಡ ವಿಡಿಯೋಸ್, ಅಲ್ಲಿ ಫಿಲ್ಟರ್ ಆಪ್ಷನ್ ಬರ್ತದೆ. ನೀವು ಸರ್ಚ್ ಆಪ್ಷನ್ಗೆ ಹೋದ ತಕ್ಷಣ ಫಿಲ್ಟರ್ ಆಪ್ಷನ್ ಬರ್ತದೆ. ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋ ಅಥವಾ ಫಾರ್ಮಿಂಗ್ ರಿಲೇಟೆಡ್ ವಿಡಿಯೋಸ್ ಇರ್ಬೋದು, ಈ ರೀತಿಯ ವಿಡಿಯೋಗಳು ಅಲ್ಲಿ ಬರ್ತದೆ. ನೀವುಗಳು ಅವನ್ನ ನೋಡ್ಬೋದು. ಅಂದರೆ ಈಗ ನಮಗೆ ಗೊತ್ತಿದೆ, ನೀವು ಒಂದ್ಸಲಿ ಒಂದು ವಿಡಿಯೋವನ್ನು ನೀವು ಓಪನ್ ಮಾಡಿದ ತಕ್ಷಣ ಅಲ್ಲಿ ಎನ್ರೋಲ್ ಅಂತ ಕೇಳ್ತದೆ. ಎನ್ರೋಲ್ ಬಟನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೀವು ಅದನ್ನು ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಬೇಕಾದ್ರೆ ನಿಮಗೆ ಅದು ಕಂಟೆಂಟ್ ಎಲ್ಲ ಪ್ರತಿಯಾಗಿ ನಿಮಗೆ ಕಾಣಿಸ್ತಾ ಇರ್ತದೆ. ನೀವು ಕಂಟೆಂಟನ್ನು ಒಂದ್ಸಲಿ ನೋಡಿದಾದಮೇಲೆ ನೀವು ಕೊನೆಯಲ್ಲಿ ಅದಕ್ಕೆ ಒಂದು ಎಕ್ಸಾಮನ್ನ ಕೇಳ್ತದೆ. ಅಲ್ಲಿ ಒಂದು 15 to 20 ಕ್ವಶನ್ಸ್ ಇರ್ತವೆ. ಆ 15 to 20 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ನೀವು ಕಂಟೆಂಟ್ ನೋಡ್ದೇ ವಿಡಿಯೋ ಸಂಪೂರ್ಣವಾಗಿ ಕೇಳ್ದೇ ನೀವು ಯಾವುದೇ ಕಾರಣಕ್ಕೂ ಸಹಿತ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಟಫ್ ಆಗ್ತದೆ. ಇಲ್ಲಿ ಟಫ್ ಆದಾಗ ಏನಾಗ್ತದೆ ಅಂತಂತಂದ್ರೆ ನೀವು ಕ್ವಶನ್ಗೆ ಆನ್ಸರ್ ಮಾಡಲ್ಲ, ಮಿನಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡಲಿಕ್ಕಾಗಲ್ಲ. ಆವಾಗ ನಿಮಗೆ ಸರ್ಟಿಫಿಕೇಟು ಡೌನ್ಲೋಡ್ ಆಗಲ್ಲ. ಇಲ್ಲಿ ನಿಮಗೆ ಲಭ್ಯವಾಗ್ತಕ್ಕಂಥ ಎಲ್ಲ ಸರ್ಟಿಫಿಕೇಟ್ಗಳು ಸಹಿತ ಅವು ಡಿಜಿಟಲ್ ರೂಪದಲ್ಲಿ ನಿಮ್ಮ ಕರ್ಮಯೋಗಿ ವೆಬ್ಸೈಟ್ನಲ್ಲೇ ಇರ್ತದೆ. ನೀವು ಯಾವಾಗ ಬೇಕಾದ್ರೂ ಸಹಿತ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಕರ್ಮಯೋಗಿ ಸರ್ಟಿಫಿಕೇಟ್ಗಳು ಪದೋನ್ನತಿಗೆ ಅನುಕೂಲ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ JK. ಕೃಷಿ ಅಧಿಕಾರಿಯಾಗಿ ಕೃಷಿ ಆಯುಕ್ತಾಲಯದಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಐಗಾಟ್ ಆ್ಯಪ್ನಲ್ಲಿ ಇದುವರೆಗೆ 2 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರ್ತೀನಿ. ಮೊದಲನೇದು ಯೋಗ ಬ್ರೇಕ್ ಅಟ್ ವರ್ಕ್ ಪ್ಲೇಸ್, ಎರಡನೇದು ಕರ್ನಾಟಕ ನಾಗರಿಕ ಸೇವಾ ರಜಾ ನಿಯಮಗಳು. ನಮಸ್ಕಾರ, ನಾನು ಮಾರ್ತಂಡ್.
ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ನಾನು ಇತ್ತೀಚೆಗೆ ಸರ್ಕಾರದಿಂದ ರಿಲೀಸ್ ಮಾಡಿರ್ತಕ್ಕಂಥ IGOT ಪ್ಲಾಟ್ಫಾರ್ಮನ್ನು ಯೂಸ್ ಮಾಡಿ ಟ್ರೈನಿಂಗನ್ನು ತೊಗೊಳ್ತಾ ಇದ್ದೇನೆ. ಅದರಲ್ಲಿ ನನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಗ್ಗೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು, ಪಾಲಿಸಿ ಡೀಟೇಲ್ಸು, ಸ್ಟ್ರಕ್ಚರಲ್ ಡಿವಿಷನು, ಹೀಗೆ ಈ ಥರ ಟಾಪಿಕ್ಗಳಿದ್ದು ಆ ಟಾಪಿಕ್ಗಳನ್ನು ಮುಗಿಸ್ಬಿಟ್ಟು ನಾನು ಈಗಾಗಲೇ ನನ್ನ ಮೊದಲನೇ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡಿರ್ತೇನೆ.